RSG ಅಂಧರ ಬಳಗ ಸೃಷ್ಟಿಯಾಯಿತು ವಾಟ್ಸಾಪಿನೊಳಗ. RSGE Responsible State Government Visually Impaired Employees, the Information Hub. We are delighted to present you a new tutorial on UDID app. ಸ್ನೇಹಿತರೆ, ಮಾಹಿತಿ ಮೂಲಕ ಸಬಲೀಕರಣ ಅಂಧರ ಕಣ್ಣಾಗಬಲ್ಲದು ತಂತ್ರಜ್ಞಾನ. ಈ ಟ್ಯುಟೋರಿಯಲ್ ಅನ್ನು ನಿಮಗಾಗಿ ಪ್ರಸ್ತುತಪಡಿಸುತ್ತಿದ್ದಾರೆ ಶಿವಕುಮಾರ್ RC. ಸಂಕಲನ ಮತ್ತು ತಾಂತ್ರಿಕ ನೆರವು ಹರೀಶ್ ವಿ ಕೋಲಾರ್. ಸಹಕಾರ RSGE ನಿರ್ವಾಹಕ ತಂಡ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳನ್ನು ನೇರವಾಗಿ ನಿಮ್ಮ ಇಮೇಲ್ಗೆ ಪಡೆಯಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇಂದಿನ ಟ್ಯುಟೋರಿಯಲ್ನಲ್ಲಿ ಇತ್ತೀಚೆಗೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂತಹ UDID ಆ್ಯಪ್, ನಮ್ಮ ಯೂನಿಕ್ ಡಿಸಬಿಲಿಟಿ ಐಡೆಂಟಿಟಿ ಕಾರ್ಡ್ ಏನಿದೆ, ಈ ಒಂದು ಕಾರ್ಡ್ಗೆ ಸಂಬಂಧಪಟ್ಟಂಥ ಒಂದು ಆ್ಯಪನ್ನು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ. ಸೊ ಆ್ಯಪನ್ನು ಯಾವ ಥರ ಬಳಸೋದು, ಅದರಲ್ಲಿ ಏನೇನೆಲ್ಲ ಚೇಂಜಸ್ ಮಾಡ್ಬೋದು, ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಈಗ ಈ ಒಂದು ಟ್ಯುಟೋರಿಯಲಲ್ಲಿ ತಿಳ್ಕೊಳ್ಳೋಣ. ಮೊದಲಿಗೆ ಪ್ಲೇಸ್ಟೋರ್ಗೆ ಹೋಗಿ UDID ಕಾರ್ಡ್ ಆ್ಯಪನ್ನು ಇನ್ಸ್ಟಾಲ್ ಮಾಡೋದು ಹೇಗೆ ಅಂತೇಳಿ ನೋಡೋಣ. ಈಗ ಪ್ಲೇಸ್ಟೋರ್ಗೆ ಹೋಗಿದ್ದೀನಿ, ಸರ್ಚ್ಗೆ ಹೋಗ್ತಾ ಇದ್ದೀನಿ. ಸರ್ಚಲ್ಲಿ ಈಗ ನಾನು UDID ಅಂತೇಳಿ ಬರೀತೀನಿ. ಸೊ UDID ಅಂತ ಬರೆದಿದ್ದೀನಿ. ಈಗ ಸರ್ಚ್ ಮಾಡ್ತೀನಿ. ನೋಡಿ ಈಗ ಯಾವ್ದಾವ್ದು ಬಂದಿದೆ ಅಂತ. Screenshot 4 of screenshot downloaded 10 content rate average rating open button muted installed list muted creates a national database to streamline disability benefit delivery. ನೋಡಿ ಈ ತರ ಬರುತ್ತೆ, ಕೇಳಿಸ್ಕೊಳ್ಳಿ. Expand content for national selected this device expand muted installed list muted creates a national database to streamline disability benefit delivery. ಸೊ ಈ ಥರ ಬರುತ್ತೆ. ಅದ್ರ ಕೆಳಗಡೆ ಇನ್ಸ್ಟಾಲ್ ಅಂತ ಇರುತ್ತೆ, ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ ಇನ್ಸ್ಟಾಲ್ ಆಗುತ್ತೆ. ಈಗ ನಂದು ಆಲ್ರೆಡಿ ಇನ್ಸ್ಟಾಲ್ ಆಗಿರೋದ್ರಿಂದ ನಾನು ಓಪನ್ ಕೊಡ್ತಾ ಇದ್ದೀನಿ. ಸೊ ಈಗ ನಾನು ಓಪನ್ ಕೊಟ್ಟಿದ್ದೀನಿ, ಆ್ಯಪ್ ಓಪನ್ ಆಗಿದೆ. ನೋಡೋಣ. Department of Empowerment of Person with Disabilities, Ministry of Social Justice and Empowerment, gov.of India. ನೋಡಿ ಈ ಥರ ಒಂದು ಸ್ಕ್ರೀನ್ ಓಪನ್ ಆಗಿರುತ್ತೆ. ಮತ್ತೆ ಸ್ವೈಪ್ ಮಾಡ್ತಾ ಇದ್ದೀನಿ. PWD login. ನೋಡಿ PWD ಲಾಗಿನ್ ಅಂತ ಇದೆ. ನೆಕ್ಸ್ಟ್ ಸ್ವೈಪ್ ಮಾಡಿದ್ರೆ ಸ್ಕ್ಯಾನ್ ಫಾರ್ ಡೀಟೇಲ್ಸ್ ಅಂತ ಇದೆ. ನಿಮ್ಮದು UDID ಕಾರ್ಡ್ ಇರುತ್ತಲ್ಲ, ಕಾರ್ಡಲ್ಲಿ ಒಂದು QR ಕೋಡ್ ಇರುತ್ತೆ. ಆ QR ಕೋಡನ್ನು ಸ್ಕ್ಯಾನ್ ಮಾಡಿ ಕೂಡ ನೀವು ಲಾಗಿನ್ ಆಗ್ಬೋದು. ಇಲ್ಲಾಂದರೆ ಇಲ್ಲಿ PWD ಲಾಗಿನ್ ಅಂತಿದೆ. ಸೊ ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲಾಗಿನ್ ಆಗ್ಬೋದು. ಈಗ ನಾನು ಈ PWD ಲಾಗಿನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ. ಸೊ ಈಗ ಮತ್ತೊಂದು ಪೇಜ್ ಓಪನ್ ಆಗಿದೆ, ಸ್ವೈಪ್ ಮಾಡ್ತಾ ಇದ್ದೀನಿ. Unique Disability ID. ನೋಡಿ, Department of Empowerment of Person with Disabilities, Ministry of Social Justice and Empowerment, gov.of India. ಸೊ ಈ ಥರ ಬರುತ್ತೆ. ನೆಕ್ಸ್ಟ್ ಸ್ವೈಪ್ ಮಾಡಿದ್ರೆ Enrollment number unit number. ಸೊ ಇಲ್ಲಿ ಎನ್ರೋಲ್ಮೆಂಟ್ ನಂಬರ್ ಮತ್ತು UDID ನಂಬರ್ ಅಂತ ಕೇಳುತ್ತೆ. ಸ್ವೈಪ್ ಮಾಡಿ. KA2390219900187748 edit box. ಸೊ ಇಲ್ಲಿ ಆಲ್ರೆಡಿ ನಂದು ಒಂದು UDID ನಂಬರ್ ಹಾಕಿರೋದ್ರಿಂದ ತೋರಿಸ್ತಾ ಇದೆ. ಸೊ ಇಲ್ಲಿ ಡೇಟ್ ಆಫ್ ಬರ್ತ್ ಕೇಳುತ್ತೆ. 0101 not ticked. Remember me tick box. ಇಲ್ಲಿ ಡೇಟ್ ಆಫ್ ಬರ್ತನ್ನು ನೀವು ಹಾಕಬೇಕು. ನಿಮಗೆ ಯಾವುದು ಡೇಟ್ ಆಫ್ ಬರ್ತ್ ಇದೆ ಡೇಟ್ ಆಫ್ ಬರ್ತ್ ಹಾಕಬೇಕು. ಸೊ ಹಾಕಿ ಅದೊಂದು ಟಿಕ್ ಬಾಕ್ಸ್ ಇದೆ. ಸೊ ಅದನ್ನ ಟಿಕ್ ಮಾಡಿದ್ರೆ ಅದು ಯಾವಾಗಲೂ ನಿಮ್ಮ ಒಂದು UDID ನಂಬರ್ ಮತ್ತು ಡೇಟ್ ಆಫ್ ಬರ್ತನ್ನು ಸೇವ್ ಮಾಡ್ಕೊಂಡಿರುತ್ತೆ. ಟಿಕ್ ಮಾಡಲಿಲ್ಲ ಅಂದರೆ ನೀವು ಪ್ರತಿ ಸಲ ಕೂಡ ಎಂಟ್ರಿ ಮಾಡಬೇಕಾಗುತ್ತೆ. ಈಗ ಸ್ವೈಪ್ ಮಾಡ್ತಾ ಇದ್ದೀನಿ. ಲಾಗಿನ್ ಅಂತ ಬರುತ್ತೆ. ಲಾಗಿನ್ ಮೇಲೆ ಡಬಲ್ ಟ್ಯಾಪ್ ಮಾಡಬೇಕು. ಸೊ ಈಗ ಈ ಪೇಜು ಓಪನ್ ಆಗಿದೆ. ಸೊ ಪೇಜ್ ಓಪನ್ ಆದ ತಕ್ಷಣ ನಿಮಗೆ ಒಂದು ಡ್ಯಾಶ್ ಬೋರ್ಡ್ ಓಪನ್ ಆಗಿರುತ್ತೆ, ಕೇಳಿಸ್ಕೊಳ್ಳಿ. ಸೊ ಇಲ್ಲಿ ಡ್ಯಾಶ್ ಬೋರ್ಡ್ ಓಪನ್ ಆಗಿದೆ. ನೋಡಿ ಡ್ಯಾಶ್ ಬೋರ್ಡ್ ಅಂತಿದೆ. ಡ್ಯಾಶ್ ಬೋರ್ಡಿಂದ ರೈಟಿಗೆ ಸ್ವೈಪ್ ಮಾಡಿದ್ರೆ ಸೊ ಇಲ್ಲೊಂದು ಇದು ಬರುತ್ತೆ. ನೆಕ್ಸ್ಟ್ ಸ್ವೈಪ್ ಮಾಡಿದ್ರೆ ಮೈ ಅಕೌಂಟ್ ಬರುತ್ತೆ. ಅದಕ್ಕಿಂತ ಮುಂಚೆ ಮೈ ಅಕೌಂಟ್ಗಿಂತ ಮುಂಚೆ 2 ಸಲ ಲೆಫ್ಟಿಗೆ ಸ್ವೈಪ್ ಮಾಡಬೇಕು. ಇಲ್ಲಿ ಲ್ಯಾಂಗ್ವೇಜ್ ಬರುತ್ತೆ, ಹಿಂದಿ ಮತ್ತು ಇಂಗ್ಲೀಷ್ ಇರುತ್ತೆ. ನಿಮ್ಗೆ ಯಾವ್ದು ಬೇಕದನ್ನ ಸೆಲೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ರೈಟಿಗೆ ಸ್ವೈಪ್ ಮಾಡಿದ್ರೆ
Icon expand. ಇಲ್ಲಿ Button. ಸೆಟ್ಟಿಂಗ್ಸ್ ಇರುತ್ತೆ. ಸೊ ಸೆಟ್ಟಿಂಗ್ಸಲ್ಲಿ ಆ ಥರದ್ದೇನು ಇಲ್ಲ ಇಂಪಾರ್ಟೆಂಟ್ ಆಗಿರೋದು. ನೆಕ್ಸ್ಟ್ ನಾವು ನೇರವಾಗಿ My account. ಮೈ ಅಕೌಂಟ್ ಅಂತ ಒಂದು ಆಪ್ಷನ್ ಇದೆ. ಸೊ ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ ಹೋಗೋಣ, ಅಲ್ಲಿ ಏನೇನಿದೆ ಅಂತ ನೋಡೋಣ. Muted. ಸೊ ಈಗ ಮೈ ಅಕೌಂಟ್ ಅನ್ನೋದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ದೀನಿ. ಸೊ ಈಗ ಮೈ ಅಕೌಂಟ್ ಪೇಜು ಓಪನ್ ಆಗಿದೆ. ಸೊ ಅಲ್ಲಿ ಏನೇನಿದೆ ಅಂತ ನೋಡೋಣ. ಇಲ್ಲಿ ಮೈ ಅಕೌಂಟ್ ಪೇಜಲ್ಲಿ ನಿಮ್ಮ ಎಲ್ಲ ವಿವರಗಳು ಇರುತ್ತೆ. ನಿಮ್ಮ UDID ಕಾರ್ಡು ನಂಬರು, ಡೇಟ್ ಆಫ್ ಬರ್ತು ಮತ್ತು ಅಡ್ರೆಸ್ ಎಲ್ಲ ಕೂಡ ಇರುತ್ತೆ. ಒಂದ್ಸಲಿ ನೋಡೋಣ. My account. Unit number. ನೋಡಿ UDID ನಂಬರ್ ಇರುತ್ತೆ, KA unit generation date. UDID ಜನರೇಷನ್ ಡೇಟ್ ಇರುತ್ತೆ, ಯಾವಾಗ ಜನ್ರೇಟ್ ಆಯಿತು ಅಂತೇಳಿ. 01 name of applicant. ನೇಮ್ ಆಫ್ ಅಪ್ಲಿಕೆಂಟ್ ಇರುತ್ತೆ, ಯಾರ್ದು UDID ಕಾರ್ಡ್ ಇರುತ್ತೋ ಅವ್ರ ಹೆಸರು ಇರುತ್ತೆ. Shivakumar. Gender. ಜೆಂಡರ್ ಇರುತ್ತೆ, Male. Odd or no. ಆಧಾರ್ ನಂಬರ್ Date ಇರುತ್ತೆ, asterisk. Date of birth. ಡೇಟ್ ಆಫ್ ಬರ್ತ್ ಇರುತ್ತೆ, 010. Disability type. ಡಿಸಬಿಲಿಟಿ ಟೈಪ್ ಇರುತ್ತೆ, ಯಾವ ಡಿಸಬಿಲಿಟಿ ಅಂತೇಳಿ. Blindness. ನೋಡಿ ಬ್ಲೈಂಡ್ನೆಸ್ ಇರುತ್ತೆ. ನೆಕ್ಸ್ಟು ಅದು ಪರ್ಮನೆಂಟ್ ಅಥವಾ ಟೆಂಪ್ರವರಿನ ಅಂತ ಇರುತ್ತೆ. Disability percentage. ಪರ್ಸೆಂಟೇಜ್ ಇರುತ್ತೆ. ಫಸ್ಟು 100. ನೆಕ್ಸ್ಟು ಪರ್ಮನೆಂಟ್ ಅಥವಾ ಟೆಂಪ್ರವರಿನ ಅಂತ ಇರುತ್ತೆ. Permanent. Temporary. Permanent. ಪರ್ಮನೆಂಟ್ ಅಂತ ಇರುತ್ತೆ. Mobile. ಮೊಬೈಲ್ ನಂಬರ್ ಇರುತ್ತೆ, 90. Email ID. ಇಮೇಲ್ ID ಇರುತ್ತೆ, RC address. ಅಡ್ರೆಸ್ ಇರುತ್ತೆ, ಯಾವ ಅಡ್ರೆಸ್ಸಲ್ಲಿ ಅವ್ರದ್ದು UDID ಕಾರ್ಡ್ನ ಮಾಡಿಸಿರ್ತೀರ ಆ ಊರ ಅಡ್ರೆಸ್ ಇರುತ್ತೆ. Iadera. Detected. Icon left. Button. ಸೊ ಈಗ ಮೈ ಅಕೌಂಟ್ ಸೆಕ್ಷನಲ್ಲಿ ಅಷ್ಟೇ ಇರೋದು. ಈಗ ಮತ್ತೆ ಬ್ಯಾಕ್ ಬರ್ತಿದ್ದೀನಿ. Muted. ಸೊ ಈಗ Update name. ಮೊದಲು ಅಕೌಂಟ್ಸ್ ಅಂತ ಇತ್ತಲ್ಲ, ಅದನ್ನ ನೆಕ್ಸ್ಟ್ ರೈಟಿಗೆ ಸ್ವೈಪ್ ಮಾಡಿದ್ರೆ, My account. ಮೈ ಅಕೌಂಟಿಂದ ರೈಟಿಗೆ ಸ್ವೈಪ್ ಮಾಡಿದ್ರೆ Update name. ಅಪ್ಡೇಟ್ ನೇಮ್ ಅಂತ ಬರುತ್ತೆ. ಸೊ ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ ನಿಮ್ಮದು ನೇಮ್ ಏನಾದರೂ UDID ಕಾರ್ಡಲ್ಲಿ ಚೇಂಜ್ ಆಗಿದ್ರೆ ನೀವು ನೇಮ್ನ ಇಲ್ಲಿ ಅಪ್ಡೇಟ್ ಮಾಡ್ಬೋದು. ನಾನೀಗ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ. Muted. ಸೊ ಈಗ ಡಬಲ್ ಟ್ಯಾಪ್ ಮಾಡಿ ಸ್ವೈಪ್ ಮಾಡ್ತಾ ಇದ್ದೀನಿ ರೈಟ್ಗೆ. Update name. ಅಪ್ಡೇಟ್ ನೇಮ್. Current name. ನೆಕ್ಸ್ಟ್ ಇಲ್ಲಿ ಕರೆಂಟ್ ನೇಮ್ ಅಂದರೆ ಪ್ರಸ್ತುತ ಇರ್ತಕ್ಕಂಥ ಹೆಸರನ್ನ ತೋರಿಸುತ್ತೆ. Shivakumar RC. ಸೊ ಇಲ್ಲಿ ಶಿವಕುಮಾರ್ RC ಅಂತ ನನ್ನ ಕರೆಂಟ್ ನೇಮ್ ಏನಿದೆ ಅದನ್ನ ತೋರಿಸ್ತಾ ಇದೆ. ನೆಕ್ಸ್ಟು Updated name. ಅಪ್ಡೇಟೆಡ್ ನೇಮ್. Enter revised name. Edit box. ನೋಡಿ ಎಂಟರ್ ರಿವೈಸ್ ನೇಮ್ ಅಂತ ಕೇಳ್ತಾ ಇದೆ. ಸೊ ಇಲ್ಲಿ ನಾವು ನಿಮಗೆ ಯಾವ ಹೆಸರನ್ನ ಬೇಕು, ಈಗ ಏನಾದರೂ ಸ್ಪೆಲ್ಲಿಂಗ್ ತಪ್ಪಾಗಿದ್ರೆ ಅಥವಾ ಇನ್ಶಿಯಲ್ ತಪ್ಪಾಗಿದ್ರೆ ಅದನ್ನ ಇಲ್ಲಿ ಎಂಟರ್ ಮಾಡಬೇಕು. Updated name. Regional language. ನೆಕ್ಸ್ಟು ಅಪ್ಡೇಟೆಡ್ ನೇಮ್ ಇನ್ ರೀಜನಲ್ ಲ್ಯಾಂಗ್ವೇಜ್, ಅಂದರೆ ನೀವು ಇಂಗ್ಲೀಷು ಮತ್ತು ಕನ್ನಡ, ನಾವು ಕರ್ನಾಟಕದಲ್ಲಿರೋದ್ರಿಂದ ಕನ್ನಡನ ಎಂಟ್ರಿ ಮಾಡಬೇಕು. ಕನ್ನಡದಲ್ಲೂ ಕೂಡ ಆ ಹೆಸರನ್ನ ಬರೀಬೇಕು. Enter revised name. Edit box. ನೆಕ್ಸ್ಟು Identity proof. ಐಡೆಂಟಿಟಿ ಪ್ರೂಫ್. Select identity proof. Select identity proof. ಇಲ್ಲಿ ಸೆಲೆಕ್ಟ್ ಐಡೆಂಟಿಟಿ ಪ್ರೂಫ್ ಅಂತಿದೆ. ನಿಮ್ಮ ಹೆಸರು ಕರೆಕ್ಟಾಗಿರ್ತಕ್ಕಂತಹ ಯಾವುದಾದ್ರೂ ಒಂದು ದಾಖಲಾತಿನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಯಾವ್ದ್ಯಾವ್ದಿದೆ ಅಂತ ನೋಡೋಣ. Close. Select income tax PAN card. ಇನ್ಕಮ್ ಟ್ಯಾಕ್ಸ್ ಪ್ಯಾನ್ ಕಾರ್ಡ್ ಇದೆ, Voter ID. Election Commission ID card. ವೋಟರ್ ID, Ration card with photo. ರೇಷನ್ ಕಾರ್ಡ್ ವಿತ್ ಫೋಟೋ, Driving license. ಡ್ರೈವಿಂಗ್ ಲೈಸೆನ್ಸ್, Passport. ಪಾಸ್ಪೋರ್ಟ್, Aadhaar card. ಆಧಾರ್ ಕಾರ್ಡ್, Arms license. ಆರ್ಮ್ ಲೈಸೆನ್ಸ್, Smart card issued by CSD. Defense paramilitary. ಪ್ಯಾರಾಮಿಲಿಟರಿಯಿಂದ ಏನಾದರೂ ಸ್ಮಾರ್ಟ್ ಕಾರ್ಡ್ ಕೊಟ್ಟಿದ್ರೆ ಅದು, CGHSH's card. ಇದೊಂದು ಆಪ್ಷನ್ ಇದೆ. Photo identity card issued by GOVT. Recognized edu. ಸೊ ಗೌರ್ಮೆಂಟಿಂದ ಯಾವುದಾದ್ರೂ ಐಡೆಂಟಿ ಕಾರ್ಡ್ ಇಶ್ಯೂ ಮಾಡಿದರೆ ಅದನ್ನ ಅಪ್ಲೋಡ್ ಮಾಡ್ಬೋದು. Photo identity card of central GOVT. Sewer state. ಸೊ ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಸ್ಟೇಟ್ ಯಾವುದಾದ್ರೂ ಐಡೆಂಟಿಟಿ ಕಾರ್ಡ್ ಕೊಟ್ಟಿದ್ರೆ ಅದನ್ನು ಕೂಡ ಅಪ್ಲೋಡ್ ಮಾಡ್ಬೋದು. Current passbook of post office any scheduled bank. ನೋಡಿ ಪಾಸ್ಬುಕ್ ಪೋಸ್ಟ್ ಆಫೀಸ್ ಅಥವಾ ಎನಿ ಶೆಡ್ಯೂಲ್ ಬ್ಯಾಂಕ್ದು ಪಾಸ್ಬುಕ್ನು ಕೂಡ ಅಪ್ಲೋಡ್ ಮಾಡ್ಬೋದು. Address card with photo issued by debt of posts. ಪೋಸ್ಟಲ್ ಡಿಪಾರ್ಟ್ಮೆಂಟಿಂದ ಯಾವುದಾದ್ರೂ ಅಡ್ರೆಸ್ ಕಾರ್ಡನ್ನು ಕೊಟ್ಟಿದ್ರೆ ಅದನ್ನು ಕೂಡ ಅಪ್ಲೋಡ್ ಮಾಡ್ಬೋದು. Photo credit card. ಕ್ರೆಡಿಟ್ ಕಾರ್ಡ್ ಫೋಟೋ ಅಪ್ಲೋಡ್ ಮಾಡ್ಬೋದು. ಸೊ ಇಷ್ಟು ದಾಖಲಾತಿಗಳಲ್ಲಿ ಯಾವುದಾದ್ರು ಒಂದೊಂದು ದಾಖಲಾತಿನ ನಿಮ್ಮ ಹೆಸರು ಕರೆಕ್ಟಾಗಿರ್ತಕ್ಕಂಥ ದಾಖಲಾತಿನ ಇಲ್ಲಿ ಅಪ್ಲೋಡ್ ಮಾಡಬೇಕು. Back. Muted. Upload document. Choose file. ನೋಡಿ ನೆಕ್ಸ್ಟ್ ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್, ಚೂಸ್ ಫೈಲ್ ಅಂತ ಬರುತ್ತೆ. ಸೊ ಚೂಸ್ ಫೈಲ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ನೀವು ಆ ಫೈಲನ್ನು ಹುಡುಕಿ ಅಪ್ಲೋಡ್ ಮಾಡಬೇಕು. No file chosen. No file chosen. ಇಲ್ಲಿ ನೋ ಫೈಲ್ ಚೋಸನ್ ಅಂತ ಬರ್ತಾ ಇದೆ. ನಾನು ಯಾವುದೂ ಅಪ್ಲೋಡ್ ಮಾಡಿಲ್ಲ, ಹಾಗಾಗಿ ನೆಕ್ಸ್ಟ್ ಸ್ವೈಪ್ ಮಾಡ್ತಾ ಇದ್ದೀನಿ. Reason to update name. ಸೊ ರೀಸನ್ ಟು ಅಪ್ಡೇಟ್ ನೇಮ್. Spelling correction and name. Spelling correction and name. ಸ್ಪೆಲ್ಲಿಂಗ್ ಕರೆಕ್ಷನ್ ಇನ್ ನೇಮ್ ಅಂತ ಒಂದು ಡಿಫಾಲ್ಟ್ ಆಗಿ ಸೆಲೆಕ್ಟ್ ಆಗಿರುತ್ತೆ. ಸೊ ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ Close. ಇಲ್ಲಿ ಆಪ್ಷನ್ಸ್ ಬರುತ್ತೆ. Spelling correction and name. ಮೊದಲನೇದು ಸ್ಪೆಲ್ಲಿಂಗ್ ಕರೆಕ್ಷನ್ ಅಂಡ್ ನೇಮ್, Change in marital status. ಚೇಂಜ್ ಇನ್ ಮ್ಯಾರಿಟಲ್ ಸ್ಟೇಟಸ್,
Correction in name. ಕರೆಕ್ಷನ್ ಇನ್ ನೇಮ್, Any other. ಎನಿ ಅದರ್. ಸೊ ಇಷ್ಟು ಆಪ್ಷನ್ಸ್ ಇರುತ್ತೆ. ಸೊ ಇದರಲ್ಲಿ ಯಾವುದು ಸೂಕ್ತ ಆಗಿರುತ್ತೋ ಅದನ್ನು ಇಲ್ಲಿ ಟಿಕ್ ಮಾಡಿ ನೀವು ನಿಮ್ಮ ನೇಮನ್ನು ಚೇಂಜ್ ಮಾಡ್ಬೋದು. Correction. Change spelling. Close. ಇಲ್ಲಿ ಕ್ಲೋಸ್ ಕೊಡ್ತಾ ಇದ್ದೀನಿ. Muted. Generate OTP. ನೆಕ್ಸ್ಟು ಜನರೇಟ್ ಒ ಟಿ ಪಿ ಅಂತ ಕೊಟ್ಟರೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿನ ಎಂಟರ್ ಮಾಡಿದ್ರೆ ನಿಮ್ಮ ನೇಮ್ ಕರೆಕ್ಷನ್ ಆಗುತ್ತೆ. Detected. Icon left. Button. ಮತ್ತು ಈಗ ಬ್ಯಾಕ್ ಬರ್ತಾ ಇದ್ದೀನಿ. ಈಗ ನೇಮ್ ಚೇಂಜ್ ಆಯಿತು. ನೆಕ್ಸ್ಟ್ Update Aadhaar number. Update name. Update Aadhaar number. ಇಲ್ಲಿ ಅಪ್ಡೇಟ್ ಆಧಾರ್ ನಂಬರ್ ಅಂತ ಇದೆ. ಸೊ ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ. Muted. Update Aadhaar number. Current Aadhaar number. ನೋಡಿ ಇಲ್ಲಿ ಕರೆಂಟ್ ಆಧಾರ್ ನಂಬರ್ ಅಂದರೆ ಪ್ರಸ್ತುತ ಯಾವ ಆಧಾರ್ ನಂಬರ್ ಇದೆ ಆ ಆಧಾರ್ ನಂಬರ್ನ ತೋರಿಸುತ್ತೆ. 8 asterisk. 8023. ನೋಡಿ ಆಧಾರ್ ನಂಬರ್ ಲಾಸ್ಟ್ 4 ನಂಬರ್ ತೋರಿಸುತ್ತೆ. ಸೊ ನೆಕ್ಸ್ಟು Updated Aadhaar number. ಅಪ್ಡೇಟೆಡ್ ಆಧಾರ್ ನಂಬರ್. Aadhaar no. Edit box. ಇಲ್ಲಿ ಆಧಾರ್ ನಂಬರ್ನ ಎಂಟರ್ ಮಾಡಬೇಕು. ಹೊಸದಾಗಿ ಯಾವ ಆಧಾರ್ ನಂಬರ್ನ ಎಂಟರ್ ಮಾಡಬೇಕು ಅಂದ್ಕೊಂಡಿದ್ದೀರಾ ನೀವು, ಸೊ ಆ ಆಧಾರ್ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕು. Of Taglipus word. Button. ನೆಕ್ಸ್ಟು Identity proof. ಐಡೆಂಟಿಟಿ ಪ್ರೂಫ್ಗೆ ನೀವು ಇಲ್ಲಿ ಲಿಸ್ಟ್ ಬರುತ್ತೆ, ಆವಾಗಲೇ ತೋರಿಸಿದ್ನಲ್ಲ ಆ ಥರ ಲಿಸ್ಟ್ ಬರುತ್ತೆ. ಆ ಲಿಸ್ಟಲ್ಲಿ ಆಧಾರ್ ಕಾರ್ಡನ್ನ ಚೂಸ್ ಮಾಡಿ ಅಪ್ಲೋಡ್ ಮಾಡಬೇಕು. Select identity proof. Upload document. ನೆಕ್ಸ್ಟ್ ಅಪ್ಲೋಡ್ ಡಾಕ್ಯುಮೆಂಟು. Choose file. No file chosen. No file chosen. ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕು. Reason to update Aadhaar number. ಇಲ್ಲಿ ರೀಸನ್ ಟು ಅಪ್ಡೇಟ್ ಆಧಾರ್ ನಂಬರ್ ಅಂತ ಇರುತ್ತೆ. ಸ್ವೈಪ್ ಮಾಡಿದ್ರೆ Select reason to update Aadhaar number. Select reason to update Aadhaar number. ಸೆಲೆಕ್ಟ್ ರೀಸನ್ ಟು ಅಪ್ಡೇಟ್ ಆಧಾರ್ ನಂಬರು, ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ Close. Reason to update. The previously provided Aadhaar number was incorrect. ನೋಡಿ ಪ್ರೀವಿಯಸ್ಲಿ ಪ್ರೊವೈಡೆಡ್ ಆಧಾರ್ ನಂಬರ್ ಇಸ್ ಇನ್ಕರೆಕ್ಟು. Aadhaar number was not provided earlier. ಮುಂಚೆ ಆಧಾರ್ ನಂಬರ್ನ ಕೊಟ್ಟಿರಲಿಲ್ಲ. ಸೊ 2 ಆಪ್ಷನ್ ಇದೆ. ಸೊ ಅದರಲ್ಲಿ ನಿಮ್ಗೆ ಯಾವುದು ಸೂಕ್ತ ಅನಿಸುತ್ತೋ ಅದನ್ನ ಟಿಕ್ ಮಾಡಿ. The previous. Any other. Reason to close. ಟಿಕ್ ಮಾಡಿಬಿಟ್ಟು ನೆಕ್ಸ್ಟು Muted. Generate OTP. ಜನರೇಟ್ ಒ ಟಿ ಪಿ ಅಂತ ಕೊಟ್ಟರೆ ನಿಮಗೆ ಒ ಟಿ ಪಿ ಬರುತ್ತೆ. ಒ ಟಿ ಪಿನ ಎಂಟರ್ ಮಾಡಿದ್ರೆ ನಿಮ್ಮ ಆಧಾರ್ ನಂಬರು ಅಪ್ಡೇಟ್ ಆಗುತ್ತೆ. Detected. Icon left. ನಾನೀಗ Button. ಮತ್ತೆ ಬ್ಯಾಕ್ ಬರ್ತಾ ಇದ್ದೀನಿ. Muted. Update date of birth. ಸೊ ಇಲ್ಲಿ ಅಪ್ಡೇಟ್ ಡೇಟ್ ಆಫ್ ಬರ್ತ್ ಅಂತ ಬರುತ್ತೆ. ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು Muted. Update date. Note kindly update your personal details. ನೋಡಿ ಇಲ್ಲಿ ಅಪ್ಡೇಟ್ ಡೇಟ್ ಆಫ್ ಬರ್ತು. ನೆಕ್ಸ್ಟ್ ಈಗ ಸ್ವೈಪ್ ಮಾಡಿದ್ರೆ ರೈಟ್ಗೆ ಕರೆಂಟ್ ಡೇಟ್ ಆಫ್ ಬರ್ತ್ ತೋರಿಸುತ್ತೆ. ಈಗ ಯಾವುದಿದೆ ಅದು ತೋರಿಸುತ್ತೆ. Current date of birth. 010. Updated date of birth. ನೋಡಿ ಅಪ್ಡೇಟೆಡ್ ಡೇಟ್ ಆಫ್ ಬರ್ತ್ ಇಲ್ಲಿ ಎಂಟರ್ ಮಾಡಬೇಕು ನಾವು. DD millimeter ZI. DD millimeter ZI. ಸೊ ಡಿ ಡಿ MM YY ಅಂದರೆ ಡೇಟು ಮಂತು ಇಯರು ಈ ಥರದಲ್ಲಿ ಇಲ್ಲಿ ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಬೇಕು. Upload document. ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಬರುತ್ತೆ. Choose file. ಚೂಸ್ ಫೈಲ್. ಇಲ್ಲಿ ನೀವು ಡೇಟ್ ಆಫ್ ಬರ್ತನ್ನು ದೃಢೀಕರಿಸ್ತಕ್ಕಂತಹ ಯಾವ್ದಾದ್ರು ಒಂದು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕು. No file chosen. No file chosen. Reason to update date of birth. ನೋಡಿ ಇಲ್ಲಿ ರೀಸನ್ ಟು ಅಪ್ಡೇಟ್ ಡೇಟ್ ಆಫ್ ಬರ್ತ್. Select reason to update date of birth. Sorry. Select reason to update date of birth. ಸೆಲೆಕ್ಟ್ ರೀಸನ್ ಟು ಅಪ್ಡೇಟ್ ಡೇಟ್ ಆಫ್ ಬರ್ತ್ ಅಂತ ಬರುತ್ತೆ. ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ ನಿಮಗೆ ರೀಸನ್ Close. ಬರುತ್ತೆ. Reason to enter incorrect top. ಎಂಟರ್ಡ್ ಇನ್ಕರೆಕ್ಟ್ ಡೇಟ್ ಆಫ್ ಬರ್ತ್. Any other. ಎನಿ ಅದರ್. ಇಲ್ಲಿ 2 Enter ಆಪ್ಷನ್ ಇದೆ. reason to update date of birth. ಸೊ 2 ಆಪ್ಷನ್ಸ್ ಇದೆ. ಸೊ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಟಿಕ್ ಮಾಡಿ ನೀವು Close. ನೆಕ್ಸ್ಟು Muted. Generate OTP. ಜನರೇಟ್ ಒ ಟಿ ಪಿ ಅಂತ ಕೊಟ್ಟರೆ ನಿಮಗೆ ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿನ ಎಂಟರ್ ಮಾಡಿದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ಚೇಂಜ್ ಆಗುತ್ತೆ. Detected. Icon left. Button. ನೆಕ್ಸ್ಟ್ ಬ್ಯಾಕ್ ಬರ್ತಾ ಇದ್ದೀನಿ. Muted. Update mobile number. ಸೊ ಇಲ್ಲಿ Update date of birth. Update mobile ನೆಕ್ಸ್ಟ್ number. ಅಪ್ಡೇಟ್ ಮೊಬೈಲ್ ನಂಬರು. Muted. ಸೊ ಇಲ್ಲಿ ಅಪ್ಡೇಟ್ ಮೊಬೈಲ್ ನಂಬರ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಈಗ ರೈಟಿಗೆ ಸ್ವೈಪ್ ಮಾಡ್ತಾ ಇದ್ದೀನಿ. Update mobile number. ನೋಡಿ ಅಪ್ಡೇಟ್ ಮೊಬೈಲ್ ನಂಬರ್ ಅಂತ ಕೇಳ್ತಾ ಇದೆ. Current mobile number. ನೆಕ್ಸ್ಟ್ ಕರೆಂಟ್ ಮೊಬೈಲ್ ನಂಬರ್ ಅಂದರೆ ಈಗ ಪ್ರಸ್ತುತ ಇರತಕ್ಕಂಥ ಮೊಬೈಲ್ ನಂಬರ್ನ ಹೇಳುತ್ತೆ. 90. Update mobile number. ಈಗ ಯಾವುದು ನಾವು ಹೊಸ ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕು ಆ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕು. ಕೇಳಿಸ್ಕೊಳ್ಳಿ. Enter revised mobile. Edit box. ಎಂಟರ್ ರಿವೈಸ್ ಮೊಬೈಲ್ ಅಂತ ಕೇಳುತ್ತೆ. ಅಲ್ಲಿ ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕು. Note. If you are updating your mobile number, this will not affect your unit card. ಅಂದರೆ ಇದನ್ನ ಅಪ್ಡೇಟ್ ಮಾಡಿದ್ರೆ ನಿಮ್ಮ ಯು ಡಿ ಐ ಡಿ ಕಾರ್ಡಲ್ಲಿ ಇದೇನು ಬದಲಾವಣೆ ಆಗಲ್ಲ. ಬಟ್ ಒ ಟಿ ಪಿಗೆಲ್ಲ ನಿಮಗೆ ಅನುಕೂಲ ಆಗುತ್ತೆ. Generate OTP. ಜನರೇಟ್ ಒ ಟಿ ಪಿ ಕೊಟ್ಟರೆ ಈ ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿನ ಎಂಟರ್ ಮಾಡಿದ್ರೆ ನಿಮ್ಮ ಮೊಬೈಲ್ ನಂಬರ್ ಚೇಂಜ್ ಆಗುತ್ತೆ. Detected. Icon left. Button. ಇಲ್ಲಿ ಡಿಟೆಕ್ಟೆಡ್ ಐಕಾನ್ ಲೆಫ್ಟ್ ಅಂತ ಬರುತ್ತಲ್ಲ ಇದು ಬ್ಯಾಕ್ ಬರೋ ಬಟನ್ನು. ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ. Muted. Update email ID. ಸೊ ಇಲ್ಲಿ ನೆಕ್ಸ್ಟ್ ಅಪ್ಡೇಟ್ ಇಮೇಲ್ ಐ ಡಿ ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ. Muted. Update email. Note kindly update your personal details. ನೆಕ್ಸ್ಟು ಸ್ವೈಪ್ ಮಾಡ್ತಾ ಇದ್ದೀನಿ ರೈಟಿಗೆ. Current email ID.
ಕರೆಂಟ್ ಇಮೇಲ್ ಐ ಡಿ, ಪ್ರಸ್ತುತ ಇರತಕ್ಕಂಥ ಇಮೇಲ್ ಐ ಡಿನ ಇಲ್ಲಿ ತೋರಿಸುತ್ತೆ. rc.updated revised email ID. ಅಪ್ಡೇಟೆಡ್ ರಿವೈಸ್ಡ್ ಇಮೇಲ್ ಐ ಡಿ, Enter revised email. Edit box. ಎಂಟರ್ ರಿವೈಸ್ಡ್ ಇಮೇಲ್ ಅಂತ ಕೇಳುತ್ತೆ. ಇಲ್ಲಿ ನೀವು ಯಾವ ಇಮೇಲ್ ಐ ಡಿನ ಹಾಕ್ಬೇಕು ಅಂದ್ಕೊಂಡಿದ್ದೀರಾ ಹೊಸದಾಗಿ ಆ ಒಂದು ಇಮೇಲ್ ಐ ಡಿನ ಹಾಕಬೇಕು. Generate OTP. ನೆಕ್ಸ್ಟ್ ಜನರೇಟ್ ಒ ಟಿ ಪಿ ಅನ್ನೋದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ ನಿಮಗೆ ಒ ಟಿ ಪಿ ಬರುತ್ತೆ. ಅದು ಮೊಬೈಲಿಗೆ ಬರುತ್ತೆ ಅಥವಾ ಮೇಲಿಗೆ ಬರುತ್ತೆ. ಸೊ ಅದನ್ನ ಇಲ್ಲಿ ಎಂಟರ್ ಮಾಡಿದ್ರೆ ನಿಮ್ಮ ಇಮೇಲ್ ಅಡ್ರೆಸ್ ಚೇಂಜ್ ಆಗುತ್ತೆ. Detected. Icon left. Button. ನೆಕ್ಸ್ಟ್ ಬ್ಯಾಕ್ ಬರ್ತಾ ಇದ್ದೀನಿ. Muted. Surrender card. ಇಲ್ಲಿ ಸರೆಂಡರ್ ಕಾರ್ಡ್ ಅಂತಿದೆ, ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ. Muted. Surrender. Reason to surrender card. ಸೊ ನೀವು ಯಾವುದಾದ್ರೂ ಕಾರಣಕ್ಕೆ ಈ ಒಂದು ಯು ಡಿ ಐ ಡಿ ಕಾರ್ಡ್ನ ಸರೆಂಡರ್ ಮಾಡಬೇಕು ಅಂತಂದರೆ ಇಲ್ಲಿಗೆ ಬಂದು Reason to surrender card. Reason to surrender card. ರೀಸನ್ ಟು ಸರೆಂಡರ್ ಕಾರ್ಡ್ ಅಂತ ಇರುತ್ತೆ, ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಬೇಕು. Close. Reason to surrender card. ಇಲ್ಲಿ ನೋಡಿ ರೀಸನ್ಸ್ ತೋರಿಸ್ತಾ ಇದೆ. You can edit your name. Enter from left side menu. ಸೊ ಇಲ್ಲಿ ನೇಮು ಮತ್ತು ಇದನ್ನ ಚೇಂಜ್ ಮಾಡೋಕೆ ಆಗ್ತಾ ಇಲ್ಲ ಅನ್ನೋ ಒಂದು ಕಾರಣ. Card is expired. ಕಾರ್ಡ್ ಎಕ್ಸ್ಪೈರ್ಡ್. Want to change the photo. ವಾಂಟ್ ಟು ಚೇಂಜ್ ಫೋಟೋ. Disability type percentage has changed. ಡಿಸಬಿಲಿಟಿ ಟೈಪ್ ಮತ್ತು ಪರ್ಸೆಂಟೇಜ್ ಚೇಂಜ್ ಆಗಿದ್ರೆ. PWD has expired. ಪಿ ಡಬ್ಲ್ಯೂ ಡಿ ಅವ್ರೇನಾದರೂ ತೀರೋಗಿದ್ರೆ. Not required due to full recovery. ನಾಟ್ ರಿಕ್ವೈರ್ಡ್ ಡ್ಯೂ ಟು ಫುಲ್ ರಿಕವರಿ ಅಂದರೆ ಅಂಗವಿಕಲತೆ ಸಂಪೂರ್ಣವಾಗಿ ಗುಣಮುಖವಾಗಿದ್ದರೆ. Due to change in address within status. ಅಂದರೆ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದ ನಡುವೆ ಏನಾದರೂ ಅಡ್ರೆಸ್ ಚೇಂಜ್ ಆಗಿದ್ರೆ. Due to change in address outside the status. ಅಂದರೆ ಹೊರ ರಾಜ್ಯ ಅಥವಾ ಹೊರ ಕೇಂದ್ರಾಡಳಿತ ಪ್ರದೇಶಕ್ಕೆ ಹೋಗಿದ್ರೆ. ಎನಿ ಅದರ್ ಇಷ್ಟು ರೀಸನ್ಗೆ ನೀವು ಒಂದು ಯು ಡಿ ಐ ಡಿ ಕಾರ್ಡನ್ನು ಸರೆಂಡರ್ ಮಾಡ್ಬೋದು. ಕ್ಲೋಸ್ ಕೊಡ್ತಾ ಇದ್ದೀನಿ. ಅದಕ್ಕೆ ಸಂಬಂಧಪಟ್ಟಂತೆ ಅಪ್ಲೋಡ್ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಜನರೇಟ್ ಒ ಟಿ ಪಿ ಕೊಟ್ಟರೆ ಒ ಟಿ ಪಿ ಬರುತ್ತೆ. ಒ ಟಿ ಪಿನ ಎಂಟರ್ ಮಾಡಿದ್ರೆ ನಿಮ್ಮ ಒಂದು ಕಾರ್ಡ್ ಸರೆಂಡರ್ ಆಗುತ್ತೆ. ಸೊ ಇಲ್ಲಿ ಟ್ರ್ಯಾಕ್ ಯುವರ್ ಕಾರ್ಡ್ ಅಂತಿದೆ. ಸೊ ನೀವೇನಾದ್ರು ಹೊಸದಾಗಿ ಯು ಡಿ ಐ ಡಿ ಕಾರ್ಡ್ಗೆ ಅಪ್ಲೈ ಮಾಡಿದರೆ ನಿಮಗೆ ಒಂದು ರಿಸೀಟ್ ನಂಬರ್ ಬಂದಿರುತ್ತೆ, ಎನ್ರೋಲ್ಮೆಂಟ್ ರಿಸೀಟ್ ನಂಬರು. ಸೊ ಆ ರಿಸೀಟ್ ನಂಬರ್ನ ಹಾಕಿ ಇಲ್ಲಿ ಟ್ರ್ಯಾಕ್ ಮಾಡ್ಬೋದು. ನೋಡೋಣ, ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ. Track your application has been successfully submitted. Your application has been verified. Specialist test for medical assessment will be assigned to you. Your application is incomplete. Please, application for issue of disability certificate rejected. Download your rejection letter. You have been assigned to specialist test for medical assessment. Completed specialist test opinion. Medical board assigned. Medical board approved the PWD application. Unit certificate and card generated. Details shared with printing agency. Unit card dispatched. ಸೊ ಇಲ್ಲಿ ನನಗೆ ಯಾವುದೋ ಆಪ್ಷನ್ಸ್ ತೋರಿಸ್ತಾ ಇಲ್ಲ ಟ್ರ್ಯಾಕ್ ಮಾಡಲಿಕ್ಕೆ, ಯಾಕಂದರೆ ನಂದು ಆಲ್ರೆಡಿ ಬಂದಿರೋದ್ರಿಂದ. ಸೊ ಯಾವ್ಯಾವ ಹಂತಗಳಿತ್ತೋ ಆ ಹಂತಗಳನ್ನ ತೋರಿಸಿದೆ ಅದು. ಸೊ ನೀವು ಯಾವುದೋ ಹೊಸ್ದಾಗಿ ಅಪ್ಲೈ ಮಾಡಿದರೆ ನಿಮ್ಮ ಎನ್ರೋಲ್ಮೆಂಟ್ ನಂಬರ್ನ ಹಾಕಿ ರಿಸೀಟ್ ನಂಬರ್ನ ಹಾಕಿ ಇಲ್ಲಿ ಟ್ರ್ಯಾಕ್ ಮಾಡ್ಬೋದು. ನಾನು ಬ್ಯಾಕ್ ಬರ್ತಾ ಇದ್ದೀನಿ. ಬ್ಯಾಕ್ ಬರ್ತಾ ಇದ್ದೀನಿ. ಸೊ ಲಾಸ್ಟ್ ಕಾರ್ಡ್ ಅಥವಾ ಕಾರ್ಡ್ ನಾಟ್ ರಿಸೀವ್ಡ್ ಇಲ್ಲಿ ನಾವು ಹೋಗಿ ಏನ್ ಮಾಡ್ಬೋದು ಅಂತ ನೋಡೋಣ. ಸೊ ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಕೇಳ್ತಾ ಇದೆ. ಯಾವ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು ಅಂತ ಹೇಳಿ ಇಲ್ಲಿ ಏನು ಹೇಳಿಲ್ಲ ಅವರು. ರೀಸನ್ ಅಂದ್ರೆ ಯಾವ ಕಾರಣಕ್ಕೆ ಅಂತ ಹೇಳಿ ರೀಸನ್ ಸೆಲೆಕ್ಟ್ ಮಾಡಬೇಕು. Any other? My unit card is damaged. My UDID card damaged. I have lost my card. I have lost my card. I have not received my card as yet. I not received my card yet. ಸೊ ಇಷ್ಟು ಆಪ್ಷನ್ಸ್ ಇದೆ. ಇಷ್ಟು ಆಪ್ಷನ್ಸಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿ ನೀವು ಕಾರ್ಡ್ನ ನಾಟ್ ರಿಸೀವ್ಡ್ ಅಂತನಾದರೂ ಅಥವಾ ಇಲ್ಲಿ ಒ ಟಿ ಪಿ ಬರುತ್ತೆ. ಒ ಟಿ ಪಿ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ ಒ ಟಿ ಪಿನ ಎಂಟ್ರಿ ಮಾಡಿದ್ರೆ ನೀವು ಹೊಸ ಕಾರ್ಡನ್ನ ಪಡ್ಕೊಳ್ಬೋದು. ಅಪ್ಲಿಕೇಶನ್ ಸ್ಟೇಟಸ್ನ ಕೂಡ ತಿಳ್ಕೊಬೋದು. ನೀವು ಇಲ್ಲಿ ಡಬಲ್ ಟ್ಯಾಪ್ ಮಾಡೋದ್ರ ಮುಖಾಂತರ ನಿಮ್ಮ ಅಪ್ಲಿಕೇಶನ್ ಐ ಡಿಯನ್ನು ಹಾಕಿ ಅಪ್ಲಿಕೇಶನ್ ಸ್ಟೇಟಸ್ ತಿಳ್ಕೊಬೋದು. ನಾನು ಚೆಕ್ ಮಾಡ್ತಾ ಇದ್ದೀನಿ. ಮೇ ಬಿ ನಂದು ಬರಲ್ಲ ಅನ್ಕೋತೀನಿ, ಯಾಕಂದ್ರೆ ನಂದು ಆಲ್ರೆಡಿ ಕಾರ್ಡ್ ಆಗಿರೋದ್ರಿಂದ. ನೋಡಿ ಯುಡಿ ಕಾರ್ಡ್ ಡಿಸ್ಪ್ಯಾಚ್ ಅಂತ ಬರುತ್ತೆ. ಸೊ ನಿಮ್ಮದು ಸ್ಟೇಟಸ್ ಏನಿರುತ್ತೆ ಆ ಸ್ಟೇಟಸ್ನ ಇಲ್ಲಿ ತೋರಿಸುತ್ತೆ. ಸೊ ಇಲ್ಲಿ ಡೌನ್ಲೋಡ್ ಅಪ್ಲಿಕೇಶನ್ ಅಂತಿದೆ. ಯು ಡಿ ಐ ಡಿ ಕಾರ್ಡ್ ಮಾಡಿಸ್ಲಿಕ್ಕೆ ಬೇಕಾದಂಥ ಅಪ್ಲಿಕೇಶನ್ನ ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ ಡ್ರೈವಲ್ಲಿ ಓಪನ್ ಆಗುತ್ತೆ.
ಅಲ್ಲಿ ನಿಮಗೆ ಬೇಕಾಗಿರೋಂಥ ಒಂದು PDF ಡೌನ್ಲೋಡ್ ಆಗುತ್ತೆ. ನೆಕ್ಸ್ಟ್ ಸ್ವೈಪ್ ಮಾಡ್ತಾ ಇದ್ದೀನಿ. Download receipt. ಡೌನ್ಲೋಡ್ ರಿಸೀಟ್ ಕೂಡ ಡೌನ್ಲೋಡ್ ಮಾಡ್ಕೋಬೋದು. ನೀವು ಅಕ್ನಾಲಜ್ಮೆಂಟ್ ಏನು ಅಪ್ಲೈ ಮಾಡಿದಾಗ ಅಕ್ನಾಲಜ್ಮೆಂಟ್ ಬಂದಿರುತ್ತೆ, ಅದೇನಾದ್ರು ನೀವು ಮಿಸ್ ಮಾಡ್ಕೊಂಡಿದ್ರೆ ಇಲ್ಲಿ ನೀವು ಅದನ್ನ ಡೌನ್ಲೋಡ್ ಮಾಡ್ಕೋಬೋದು. ನೆಕ್ಸ್ಟು ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದ ತಕ್ಷಣ ಡ್ರೈವಲ್ಲಿ ಅದು ಓಪನ್ ಆಗುತ್ತೆ. Download your e-disability certificate. ನೋಡಿ, ಡೌನ್ಲೋಡ್ ಡಿಸಬಿಲಿಟಿ ಸರ್ಟಿಫಿಕೇಟ್ ಅಂದರೆ ನೀವು ಸರ್ಟಿಫಿಕೇಟ್ನ ಇಲ್ಲಿ PDF ಡೌನ್ಲೋಡ್ ಮಾಡ್ಕೊಳ್ಬೋದು. ಡಬಲ್ ಟ್ಯಾಪ್ ಮಾಡಿದ್ರೆ ನಿಮಗೆ ಅಲ್ಲಿ ಸೆಲೆಕ್ಟ್ ಆ್ಯಪ್ ತೋರಿಸುತ್ತೆ. ನಿಮ್ಮದು ಗೂಗಲ್ ಡ್ರೈವ್ ಅಥವಾ ಎನ್ವಿಷನ್, ಇನ್ಸ್ಟಾ ರೀಡರ್ ಈ ಥರ ತೋರಿಸುತ್ತೆ. ಯಾವುದ್ರಲ್ಲಾದ್ರೂ ಅದನ್ನ ಓಪನ್ ಮಾಡ್ಕೊಳ್ಬೋದು ನೀವು. ನೆಕ್ಸ್ಟ್ ಸ್ವೈಪ್ ಮಾಡ್ತಾ ಇದ್ದೀನಿ. Download your e-UDID card. EUDID ಕಾರ್ಡ್ ಕೂಡ ಅದನ್ನ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. Doctor's diagnosis sheet. ಡಾಕ್ಟರ್ ಡಯಾಗ್ನೋಸ್ಟಿಕ್ ಶೀಟ್ ಅಂದರೆ ಡಾಕ್ಟರ್ ಮೆಡಿಕಲ್ ಮಾಡಿರ್ತಕ್ಕಂಥ ಶೀಟನ್ನು ಇಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಇದು ಕೂಡ ಡ್ರೈವಲ್ಲಿ ಓಪನ್ ಆಗುತ್ತೆ PDF ಅಲ್ಲಿ. Feedback query. ಸೊ ಫೀಡ್ಬ್ಯಾಕ್ ಕ್ವೈರಿ ಅಂತ ಇದೆ. ಸೊ ಇದಿಷ್ಟು ಈ ಒಂದು UDID ಕಾರ್ಡ್ನ ಆ್ಯಪ್ನ ಇಂಟರ್ಫೇಸ್ ಮತ್ತು ಈ ಒಂದು ಆ್ಯಪಲ್ಲಿ ಏನೇನೆಲ್ಲ ಮಾಡ್ಬೋದು ಅಂತ ಈ ಒಂದು ಟ್ಯುಟೋರಿಯಲ್ ಆಗಿತ್ತು. ಸೊ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ RSG ನಿರ್ವಾಹಕ ತಂಡವನ್ನು ಸಂಪರ್ಕಿಸಬಹುದು. ಮೊಬೈಲ್ ನಂಬರ್ 9060720937. ಧನ್ಯವಾದಗಳು. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳನ್ನು ನೇರವಾಗಿ ನಿಮ್ಮ ಇಮೇಲ್ಗೆ ಪಡೆಯಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.